दोस्तों, आप सबको मेरा नमस्कार। ಹಿಂದಿ ಪಾಠಶಾಲಾ में आप सबका स्वागत है। ಸ್ನೇಹಿತರೆ, ನಾವು ಹಿಂದಿಯನ್ನು ಕಲಿತಾ ಇದ್ದೀವಿ. ಇವತ್ತು ನಾವು 7ನೇ ದಿನದಲ್ಲಿ ಇದ್ದೀವಿ. ಸೊ 7 ಡೇಸ್ ಅಂದರೆ 6 ಡೇಸ್ ಕ್ಲಾಸ್ ಈಗಾಗಲೇ ಆಲ್ರೆಡಿ ಆಗಿದೆ. ಸೊ ಬೇಸಿಕ್ಸ್ ಏನಿದೆ ಅದು ಗೊತ್ತಾಗ್ತಾ ಇದೆ. ಸೊ ಇದು ಹೇಗೆ ಅಂದರೆ ಬರೀ ಸೆಂಟೆನ್ಸ್ಗಳನ್ನು ಕೊಟ್ಟು ನಿಮಗೆ ಹಿಂದಿ ಕಲಿಸೋದಲ್ಲ. ಸೊ ಸಿಸ್ಟಮ್ಯಾಟಿಕ್ ಆಗಿ ಹಿಂದಿಯನ್ನು ಕಲಿಸೋದು ನನ್ನ ಇಂಟೆನ್ಷನ್. ಸೊ ಇದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದರೆ 100% ಯು ಕ್ಯಾನ್ ಲರ್ನ್ ಹಿಂದಿ. ಸೊ ಇದರಲ್ಲಿ ಯಾವ ಡೌಟ್ಸ್ ಇಲ್ಲ. ಸೊ ಯಾಕಂದರೆ ಈ ಮೆಥಡಲ್ಲಿ ತುಂಬ ಜನ ಕಲ್ತಿದ್ದಾರೆ. ನಾನು ಕಾಲೇಜಲ್ಲಿ ನಮ್ಮ ಮಕ್ಕಳಿಗೆ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದ್ದೀನಿ. ಹಾಗಾಗಿ ಈ ಮೆಥಡಲ್ಲಿ ನೀವು ಖಂಡಿತ ಕಲಿಬೋದು. ಸ್ಟಾರ್ಟಿಂಗಲ್ಲಿ ನಿಮಗೆ ವೊಕ್ಯಾಬ್ಯುಲರಿದು ಪ್ರಾಬ್ಲಮ್ ಆಗುತ್ತೆ. ಹೌದು, ಕೆಲವು ವರ್ಡ್ಸ್ ಸಿಗೋದಿಲ್ಲ. ಒಂದು ಥರ ನಿಮಗೆ ಮೆಥಡ್ ಗೊತ್ತಾದರೆ ವೊಕ್ಯಾಬ್ಯುಲರಿನ ನೀವು ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ಬೋದು. ಯಾಕಂದರೆ ಈಗಿನ ಇಂಟರ್ನೆಟ್ ಯುಗದಲ್ಲಿ ನಿಮಗೆ ವರ್ಡ್ಸ್ ಮತ್ತು ಮೀನಿಂಗ್ಸು ಯಾವುದು ಬೇಕಾದ್ರೂ ಸಿಗುತ್ತೆ. ಅಲ್ಲಿ ವರ್ಡ್ಸ್ ಆ್ಯಂಡ್ ಮೀನಿಂಗ್ಸು ವರ್ಬ್ಸನ್ನು ತಗೊಳ್ಳಿ. ಇಲ್ಲಿ ಏನು ಟೆಕ್ನಿಕ್ ಹೇಳ್ಕೊಟ್ಟಿದ್ದೀನಿ ಅದನ್ನು ಆ ಟೆಕ್ನಿಕ್ಕಿಗೆ ಏನು ವರ್ಡ್ಸ್ ಇದೆ ಅದನ್ನು ಈ ಟೆಕ್ನಿಕಲ್ಲಿ ನೀವು ಹಾಕಿ ನೋಡಿದರೆ ಸಾಕು, ನಿಮಗೆ ಸೆಂಟೆನ್ಸ್ಗಳು ಬರುತ್ತೆ, ವರ್ಡ್ಸ್ ಬರುತ್ತೆ, ನೀವು ಸೆಂಟೆನ್ಸ್ ಮಾಡಿ ಮಾತಾಡ್ಬೋದು. ಸೊ ಇವತ್ತು ನಾವು ಮೊನ್ನೆ ಏನು ಕಲ್ತ್ಕೊಂಡಿದ್ದೀವಲ್ಲ, ನಾವು ಹಿಂದಿನ ಪಾಠ ಅಂದರೆ 6ನೇ ದಿನದ ಪಾಠದಲ್ಲಿ ಹಮ್ನೆ ಜೋ ಸೀಖಾ ಹೆನ ಅಂದರೆ ಪ್ರಶ್ನೆ ಮಾಡೋದನ್ನು ಕಲಿಯೋಣ. ಅದರಲ್ಲಿ ಕ್ಯಾ, ಕೌನ್, ಕಹಾ ಕಲ್ತಿದ್ದೀವಿ. ಪ್ರಶ್ನವಾಚಕ ಶಬ್ದ ಕ್ಯಾ. ಕ್ಯಾ ಅಂದರೆ ಏನು, ಕೌನ್ ಯಾರು, ಕಹಾ ಎಲ್ಲಿ. ಸೊ ಈ ಮೂರನ್ನು ನಾವು ಕಲ್ತಿದ್ದೀವಿ. ಏನು ಅನ್ನೋದಕ್ಕೆ ಹಿಂದಿನಲ್ಲಿ ಕ್ಯಾ ಪೂಚ್ತೆ ಹೇ, ಕ್ಯಾ. ಯಾರು ಅಂತ ಕೇಳಬೇಕಾ, ಇಸ್ಕೆ ಲಿಯೆ ಕೌನ್ ಸಾ ಶಬ್ದ ಹೇ, ಕೌನ್. ಎಲ್ಲಿ, ಇಸ್ಕೆ ಲಿಯೆ ಹೇ ಕಹಾ. ಏನು, ಯಾರು, ಎಲ್ಲಿ, ಈ ಮೂರನ್ನು ನಾವು ಕಲ್ತ್ಕೊಂಡಿದ್ದೀವಿ. ಇದನ್ನು ಸೆಂಟೆನ್ಸಲ್ಲಿ ಹೇಗೆ ಯೂಸ್ ಮಾಡೋದು ಅಂತಲೂ ನಿಮಗೆ ಇಲ್ಲಿ ಆಲ್ರೆಡಿ ಗೊತ್ತಾಗಿದೆ. ಸೊ ಈಗ ನಾನು ಡೇ 1 ನಿಮಗೆ ಹೇಳ್ತಾ ಇರೋದೇನು ಅಂದರೆ ಮೈ ಹ್ಞೂ ಅದೇನಿದೆಯಲ್ಲ ಅದನ್ನು ಎಲ್ಲರೂ ಕಲ್ತ್ಕೊಳ್ಳೇಬೇಕು. ಎಷ್ಟು ಬೇಗ ನೀವು ಇದನ್ನು ಕಲ್ತ್ಕೊಳ್ತೀರಾ ಅಷ್ಟು ಬೇಗ ನೀವು ಹಿಂದಿನ ಮಾತಾಡೋದಕ್ಕೆ ಶುರು ಮಾಡ್ಬೋದು. ಯಾಕಂದರೆ ಈ ಎಲ್ಲ ಸೆಂಟೆನ್ಸ್ಗಳದ ಮೂಲನೇ ಇದು. ಸೊ ಹಾಗಾಗಿ ಪದೇ ಪದೇ ಹೇಳ್ತಾ ಇದ್ದೀನಿ. ಸೊ ನೀವು ಇದನ್ನು ಕಲ್ತ್ಕೊಳ್ಳಿ. ಮೈ ಹೂ, ಹಮ್ ಹೇ, ತೂ ಹೇ, ತುಮ್ ಹೋ, ಆಪ್ ಹೇ, ಯಹ ಹೇ, ಯೇ ಹೇ, ವಹ ಹೇ, ವೇ ಹೇ. ಇಲ್ಲಿ ಸಿಂಗ್ಯುಲರ್ ಇದ್ದ ಕಡೆ ಎಲ್ಲ ನಾನು ಡಾಟ್ ಕೊಡಲಿಲ್ಲ, ಪ್ಲೂರಲ್ ಇದ್ದ ಕಡೆ ಡಾಟ್ ಕೊಟ್ಟಿದ್ದೀನಿ. ಸ್ಪೋಕನ್ ಹಿಂದಿನಲ್ಲಿ ಅಂತ ಏನು ಡಿಫ್ರೆನ್ಸ್ ಆಗೋದಿಲ್ಲ. ಎರಡು ಯೂನಿಕ್ ಇದೆ. ಮೈ ಬಂದಾಗ ಲಾಸ್ಟಲ್ಲಿ ಹೂ ಬರ್ತಾ ಇದೆ. ಮೈ ಹೂ ಇಂದ ಎಂಡ್ ಆಗ್ತಾ ಇದೆ. ತುಮ್ಮ ಬಂದರೆ ಹೋ ಇಂದ ಎಂಡ್ ಇದೆರಡನ್ನ ತಿಳ್ಕೊಳ್ಳಿ. ಬಾಕಿ ಎಲ್ಲದಕ್ಕೂ ಹೇ ಅಥವಾ ಹೇ ಅಂತ ಬರ್ತಾ ಇದೆ. ಸೊ ಇದನ್ನು ಫಸ್ಟ್ ಕಲ್ತ್ಕೊಂಡ್ಬಿಡಿ. ಇದನ್ನು ಕಲ್ತ್ಕೊಂಡ್ರೆ 100% ನೀವು ಹಿಂದಿಯನ್ನು ಈಸಿಯಾಗಿ ಕಲಿಬಹುದು. ಯಾಕಂದರೆ ಇದನ್ನೇ ಕಲಿದಲ್ಲೇ ಮುಂದೆ ಕ್ಲಾಸಿಗೆ ಹೋಗೋದು ಬೇಡ. ಓಕೆ, ಸೊ ಅದಕ್ಕಾಗಿ ನಾನು ಎಲ್ಲವನ್ನೂ ಇದೇ ಇದರಲ್ಲೇ ನಾನು ಮಾಡೋದಲ್ಲೇ ನಿಮಗೆ ಕಲಿಸ್ತಾ ಹೋಗ್ತಾ ಇದ್ದೀನಿ. ಈಗ ನಾವು ನೋಡಿ ಇಲ್ಲಿ ಮೈ ಕ್ಯಾ ಹೂँ, ಮೈ ಕ್ಯಾ ಕರ್ತಾ ಹೂँ ಅಂತ ನಾನು ಸೆಂಟೆನ್ಸ್ ಮಾಡಿದ್ದೆ. ಈಗ ನಾನು ಅದೇ ಅಲ್ಲಿ ಆ ಪ್ಲೇಸಲ್ಲಿ ಕಬ್ ಮತ್ತು ಕ್ಯೂನ ಹಾಕ್ಬಿಟ್ಟು ಸೆಂಟೆನ್ಸ್ ಹೇಳ್ತಾ ಹೋಗ್ತೀನಿ. ಕಬ್ ಅಂದರೆ ಯಾವಾಗ ಅಂತ ಕೇಳಬೇಕಾದ್ರೆ ಕಬ್ ಅಂತ ಕೇಳಬೇಕು. ಯಾಕೆ ಅಂತ ಕೇಳಬೇಕಾದ್ರೆ ಕ್ಯೂ ಅಂತ ಕೇಳಬೇಕು. ಸೊ ಯಾವಾಗ ಅಂದರೆ ಕಬ್, ವೆನ್. ಯಾಕೆ, ಕ್ಯೂ, ವೈ. ಯಾಕೆ ಅಂದರೆ ಕ್ಯೂ. ಈ ಎಲ್ಲ ಶಬ್ದಗಳು ಸೆಂಟೆನ್ಸಲ್ಲಿ ಯಾವುದೇ ಚೇಂಜಸ್ ಆಗೋದಿಲ್ಲ, ಆ್ಯಸ್ ಇಟ್ ಈಸ್ ಯೂಸ್ ಮಾಡ್ತೀವಿ. ಹಾಗಾಗಿ ನೀವು ಇದನ್ನು ಯೂಸ್ ಮಾಡೋದು ತುಂಬ ಸುಲಭ. ಸೊ ಸ್ಟ್ರಕ್ಚರ್ ನೋಡ್ಕೊಳ್ಳೋಣ. ಮೈ ಡ್ಯಾಶ್ ಆತಾ ಹೂँ, ಮೈ ಕಬ್ ಆತಾ ಹೂँ, ಮೈ ಕಬ್ ಆತಾ ಹೂँ, ನಾನು ಯಾವಾಗ ಬರುತ್ತೇನೆ. ಮೈ ಕಬ್ ಆತಾ ಹೂँ ಒಂದು ವರ್ಡಿಗೆ ಆಯಿತಾ. ಬೇರೆ ವರ್ಬ್ ತಗೊಳ್ಳಿ. ಜಾ, ಮೈ ಕಬ್ ಜಾತಾ ಹೂँ. ಹುಡುಗಿ ಕೇಳಿ ಹೇಳಿಸ್ಬೇಕಾ, ಮೈ ಕಬ್ ಜಾತಿ ಹೂँ. ಅಥವಾ ಹುಡುಗರಿಗೆ ಬಂದರೆ ಲಡ್ಕೆ ಕಬ್ ಜಾತೆ ಹೇ, ಲಡ್ಕಿ ಕಬ್ ಜಾತಿ ಹೇ. ಸೊ ಈ ಥರ ಏನಾಗುತ್ತೆ, ನೀವು ಬೇರೆ ವರ್ಬ್ಸಿಗೆ ಟ್ರೈ ಮಾಡಿ. ಓಕೆ, ಸೊ ಮೈ ಕಬ್ ಆತಾ ಹೂँ ನಾನು ಯಾವಾಗ ಬರುತ್ತೇನೆ. ಮೈ ಕಬ್ ಆತಿ ಹೂँ ಸೇಮ್ ಮೀನಿಂಗ್, ಹೇಳ್ತಾ ಇರೋದು ಸ್ತ್ರೀಲಿಂಗ್, ಅಷ್ಟು ಮಾತ್ರ ವ್ಯತ್ಯಾಸ. ಮೈ ಕಬ್ ಆತಾ ಹೂँ, ಮೈ ಕಬ್ ಆತಿ ಹೂँ ಎರಡೂ ಥರದ ಸೆಂಟೆನ್ಸು ನಿಮಗೆ ಗೊತ್ತಾಗಿದೆ. ನಾನು ಯಾವಾಗ ಬರುತ್ತೇನೆ ಅನ್ನೋದಕ್ಕೆ ಹಿಂದಿನಲ್ಲಿ ಎರಡು ರೀತಿಯಲ್ಲಿ ಹೇಳ್ಬೋದು. ಮೈ ಕಬ್ ಆತಾ ಹೂँ, ಮೈ ಕಬ್
ಆತಿ ಹೂँ. ಸೊ ಪುಲ್ಲಿಂಗ್ ಮತ್ತು ಸ್ತ್ರೀಲಿಂಗ್ ಅನ್ನೋ ಕಾನ್ಸೆಪ್ಟ್ ಈಗ ನಿಮಗೆ ಅರ್ಥ ಆಗ್ತಾ ಇದೆ. ಹಾಗೆ ಏಕವಚನ ಮತ್ತು ಬಹುವಚನ ಅನ್ನೋ ಕಾನ್ಸೆಪ್ಟು ಅರ್ಥ ಆಗ್ತಾ ಇದೆ. ಸೊ ಆ ಇಂದ ಕೊನೆ ಆಗಿದೆ ಅಂದರೆ ಅದು ಪುಲ್ಲಿಂಗ್ ಏಕವಚನ, ಈ ಇದೆ ಅಂದರೆ ಅದು ಸ್ತ್ರೀಲಿಂಗ್, ಎ ಇದೆ ಅಂದರೆ ಪುಲ್ಲಿಂಗ್ ಬಹುವಚನ ಅಂತ ತಿಳ್ಕೊಳ್ಳಿ. ಈ ಮೂರನ್ನ ನೆನ್ಪಿಟ್ಕೊಳ್ಳಿ. ಸೊ ಹಮ್ ಅಂದ್ರೇನು? ಮೈ ಆಯಿತಾ, ನಾನು. ಈಗ ನಾವು ಹಮ್ ಕಬ್ ಆತೆ ಹೇ. ಹಮ್ ಕಬ್ ಆತೆ ಹೇ. ನಾವು ಯಾವಾಗ ಬರುತ್ತೇವೆ. ಹೋಗುತ್ತೇವೆ ಜಾತೆ ಹೇ. ಸಿಂಪಲ್. ಮಾಡುತ್ತೇವೆ ಕರ್ತೆ ಹೇ. ನೋಡುತ್ತೇವೆ ದೇಖ್ತೆ ಹೇ. ಏನಾದರೂ ಚೇಂಜಸ್ ಇದೆಯಾ? ಎಷ್ಟು ವರ್ಬ್ಸಿಗೆ ಹಾಕ್ತೀರೋ ಅಷ್ಟು ಸೆಂಟೆನ್ಸು ನಿಮ್ಮ ಮುಂದೆ ಬರುತ್ತೆ. ಓಕೆ, ಎಸ್. ಹಮ್ ಕಬ್ ಆತೆ ಹೇ. ನಾವು ಯಾವಾಗ ಬರುತ್ತೇವೆ. ಆಯಿತು. ಈಗ ನೀನು ತೂ ಕಬ್ ಆತಾ ಹೇ. ನೀನು ಯಾವಾಗ ಬರ್ತೀಯಾ ಅಂತ ಕೇಳಬೇಕಲ್ಲ. ತೂ ಕಬ್ ಆತಾ ಹೇ. ತೂ ಹೇ ಸಿಂಗ್ಯುಲರ್ ಇದೆ, ಹೇ ಹಾಕಿದ್ದೀನಿ. ತೂ ಕಬ್ ಆತಾ ಹೇ ಹುಡುಗಿಗೆ ಕೇಳಿ. ತೂ ಕಬ್ ಆತಿ ಹೇ. ನೀನು ಯಾವಾಗ ಬರುತ್ತೀಯಾ. ತೂ ಕಬ್ ಆತಿ ಹೇ. ಹಾಗೆ ತುಮ್ ಬಂದರೆ ಹೋ ಬರಬೇಕು, ಅದು ನೀನು ಅಂತಾನೆ ಮೀನಿಂಗ್. ತುಮ್ ಕಬ್ ಆತೆ ಹೋ. ಆತಾ ಇರೋದೇ ಇಲ್ಲೇ ಆತೆ ಆಗುತ್ತೆ. ತೂಗೆ ತುಮ್, ಹಾಗೆ ಆತ ಆತೆ. ತುಮ್ ಕಬ್ ಆತೆ ಹೋ. ಆದರೆ ಕೇಳ್ತಾ ಇರೋದು ಸಿಂಗ್ಯುಲರ್ಗೆನೆ. ತುಮ್ ಕಬ್ ಆತೆ ಹೋ. ನೀನು ಯಾವಾಗ ಬರುತ್ತೀಯಾ. ಹಾಗೆ ಇಲ್ಲಿ ಆಪ್ ಅಂದರೆ ನೀವು. ಆಪ್ ನೀವು. ಆಪ್ ಕಬ್ ಆತೆ ಹೇ. ನೋಡಿ, ಹಮ್ ಕಬ್ ಆತೆ ಹೇ. ಹಮ್ ಕಬ್ ಆತೆ ಹೇ ತು ಹಮ್ ಪ್ಲೇಸಲ್ಲಿ ನಾನು ಆಪ್ ಹಾಕಿದ್ದೀನಿ. ಆಪ್ ಕಬ್ ಆತೆ ಹೇ. ನೀವು ಯಾವಾಗ ಬರುತ್ತೀರಾ. ಇವನು ಯಾವಾಗ ಬರುತ್ತಾನೆ. ಯಹ ಕಬ್ ಆತಾ ಹೇ ಸಿಂಗ್ಯುಲರ್. ಯಹ ಕಬ್ ಆತಾ ಹೇ. ಇವಳು ಯಾವಾಗ ಬರುತ್ತಾಳೆ. ಯಹ ಕಬ್ ಆತಿ ಹೇ. ಯೇ ಕಬ್ ಆತಿ ಹೇ ಅಂತ ಹೇಳ್ಬೋದು ಸ್ಪೋಕನ್ನಲ್ಲಿ. ಹಾಗೆ ಇವರು ಯಾವಾಗ ಬರುತ್ತಾರೆ. ಯೇ ಕಬ್ ಆತೆ ಹೇ. ಯೇ ಕಬ್ ಆತೆ ಹೇ. ಅವನು ಯಾವಾಗ ಬರುತ್ತಾನೆ. ವಹ ಕಬ್ ಆತಾ ಹೇ. ಅವನು ಕಬ್ ಯಾವಾಗ, ಆತಾ ಹೇ ಬರುತ್ತಾನೆ. ಹುಡುಗಿ ಮಾಡಿ ಅದನ್ನು. ವಹ ಕಬ್ ಆತಿ ಹೇ. ಅಲ್ಲಿ ರಮ್ಯಾ ಇದ್ದಿದ್ರೆ ರಮ್ಯಾ ಕಬ್ ಆತಿ ಹೇ ಆಗ್ತಿತ್ತು. ರಾಮ್ ಬಂದರೆ ರಾಮ್ ಕಬ್ ಆತಾ ಹೇ ಬರುತ್ತೆ. ಅಂದರೆ ಸಿಂಗ್ಯುಲರ್ ಎಲ್ಲ ಒಂದೇ ಥರ ಬರಬೇಕಲ್ಲ. ಸೊ ಅವರು ಬಂದಾಗ ವೇ ಕಬ್ ಆತೆ ಹೇ. ಅವರು ಯಾವಾಗ ಬರುತ್ತಾರೆ. ವೇ ಕಬ್ ಆತೆ ಹೇ. ಸೊ ಇಷ್ಟನ್ನ ಕಲ್ತ್ಕೊಂಡ್ರೆ ಬಾಕಿ ಎಷ್ಟೇ ಥರದ ಸೆಂಟೆನ್ಸ್ಗಳು ಬಂದ್ರೂ ನೀವು ಇದೇ ಥರದಲ್ಲಿ ಎಂಡ್ ಆಗಿರುತ್ತೆ. ಇಷ್ಟು ಬಿಟ್ಟು ಬೇರೆ ಥರದಲ್ಲಿ ಎಂಡ್ ಆಗೋದಕ್ಕೆ ಸಾಧ್ಯ ಇಲ್ಲ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ. ಸೊ ಇಲ್ಲಿಗೆ ನೋಡೋಣ. ಲಡ್ಕಾ ಕಬ್ ಆತಾ ಹೇ. ಹುಡುಗ ಯಾವಾಗ ಬರುತ್ತಾನೆ. ಆತಾ ಹೇ ಪುಲ್ಲಿಂಗ್ ಏಕವಚನ ಇದೆಯಾ ನೋಡಿ. ಪುಲ್ಲಿಂಗ್ ಏಕವಚನ ಲಡ್ಕಾ. ಇಲ್ಲಿ ತೂ ಕಬ್ ಆತಾ ಹೇ. ಹಾಗೆ ಲಡ್ಕಾ ಕಬ್ ಆತಾ ಹೇ. ಯಹ ಕಬ್ ಇವನು ಯಾವಾಗ ಬರುತ್ತಾನೆ. ಆ ಪ್ಲೇಸಿಗೆ ಲಡ್ಕಾ ಹಾಕಿ ಲಡ್ಕಾ ಕಬ್ ಆತಾ ಹೇ. ಅವನು ಯಾವಾಗ ಬರುತ್ತಾನೆ. ಆ ಪ್ಲೇಸಿಗೆ ಲಡ್ಕಾ ಹಾಕಿ ಲಡ್ಕಾ ಕಬ್ ಆತಾ ಹೇ. ವಹ ಕಬ್ ಆತಾ ಹೇ. ಗೊತ್ತಾಗ್ತಾ ಇದೆಯಲ್ವಾ. ಅದನ್ನು ಸ್ತ್ರೀಲಿಂಗ್ ಮಾಡಬೇಕಾದ್ರೆ ಆತಾ ಇರೋದು ಆತಿ ಅಂತ ಆಗುತ್ತೆ. ಲಡ್ಕಿ ಕಬ್ ಆತಿ ಹೇ. लड़की कब जाती है. लड़की कब लिखती है. लड़की कब नाचती है. ಯಾವುದನ್ನಾದ್ರೂ ಮಾಡಿ. ಸೊ ಈಗ ಪ್ಲೂರಲ್ ಫಾರ್ಮ್ ಬಂದಾಗ ಎ ಆಗಬೇಕಾಗುತ್ತೆ. ಆ ಇ ಎ. ಆಕಾರಾಂತ್ ಈಕಾರಾಂತ್ ಏಕಾರಾಂತ್. ಸೊ ಇಲ್ಲಿ ಲಡ್ಕೆ ಕಬ್ ಆತೆ ಹೇ. ಬಹುವಚನ ಆಯಿತು. ಲಡ್ಕೆ ಬಹುವಚನ. ಪುಲ್ಲಿಂಗ್ ಲಡ್ಕೆ ಕಬ್ ಆತೆ ಹೇ. ಈಗ ಬಾಕಿ ಸೆಂಟೆನ್ಸು ಈಗ ಇಷ್ಟಲ್ಲೇ ಆಗುತ್ತಾ. 100% ಆಗುತ್ತೆ. ಬಾಕಿ ಈಗ ಪ್ರಧಾನಮಂತ್ರಿ ಯಾವಾಗ ಬರುತ್ತಾರೆ ಅಂತ ಕೇಳಬೇಕು. ಹೇಗೆ ಸರ್ ಕೇಳೋದು. ವೆರಿ ಸಿಂಪಲ್. ಪ್ರಧಾನಮಂತ್ರಿ ಪುಲ್ಲಿಂಗ್, ಬಹುವಚನ ಯಾಕೆ ಅಂದರೆ ಆದರ್ ಸೂಚಕ ರೆಸ್ಪೆಕ್ಟಿಗಾಗಿ ಪ್ರಧಾನಮಂತ್ರಿ ಕಬ್ ಆತೆ ಹೇ. ಸರ್ ನನ್ನ ಮಗ ಯಾವಾಗ ಬರ್ತಾನೆ ಅಂತ ಕೇಳಬೇಕು. ನನ್ನ ಮಗ ಅಂದ್ರೇನು. ಪುಲ್ಲಿಂಗ್ ಏಕವಚನ. ಮೇರಾ ಬೇಟಾ ಕಬ್ ಆತಾ ಹೇ. ಸರ್ ನನ್ನ ಮಗಳು. ಮೇರಿ ಬೇಟಿ ಕಬ್ ಆತಿ ಹೇ. ನನ್ನ ಹೆಂಡತಿ ಯಾವಾಗ ಬರುತ್ತಾಳೆ. ಮೇರಿ ಪತ್ನಿ ಕಬ್ ಆತಿ ಹೇ. ನೋಡಿ ಎಷ್ಟು ಸಿಂಪಲ್ ಆಗಿ ಸೆಂಟೆನ್ಸ್ ಮಾಡ್ಬೋದು. ಸೊ ಈ ರೀತಿ ಪ್ರಾಕ್ಟೀಸ್ ಮಾಡಿದರೆ 100% ಕಲಿಬೋದು. ಈಗ ನಮಗೆ ಕಬ್ಬರ್ ಗೊತ್ತಾಗಿದೆ. ಈಗ ನೆಕ್ಸ್ಟ್ ನಾವು ಯಾವುದನ್ನು ನೋಡೋಣ ಅಂದರೆ ಕ್ಯೂ. ಇದು ಅಷ್ಟೇ ಸೆಂಟೆನ್ಸಲ್ಲಿ ಏನೋ ಚೇಂಜಸ್ ಆಗ್ದಲೇ ಇರೋದ್ರಿಂದ ನಾವು ಇದನ್ನು ಆ್ಯಸ್ ಇಟ್ ಈಸ್ ಯೂಸ್ ಮಾಡ್ತೀವಿ. ಎಲ್ಲೆಲ್ಲಿ ಕಬ್ ಅಂತ ಬಂದಿದೆ ಅಲ್ಲೆಲ್ಲ ನಾವು ಏನು ಮಾಡೋಣ. ಕ್ಯೂ ಹಾಕಿದರೆ ಮೈ ಕ್ಯೂ ಆತಾ ಹೂ ಅಂತ ಮಾಡಿ.
ನಾನು ಯಾಕೆ ಬರುತ್ತೇನೆ ಅಂತ ಆಗುತ್ತೆ. ನಾನು ಯಾವಾಗ ಬರುತ್ತೇನೆ ಇದ್ದಿದ್ದು ಸೆಂಟೆನ್ಸ್, ಬೇರೆ ಸೆಂಟೆನ್ಸ್ ಮಾಡ್ತಾ ಇದ್ದೀವಿ. ಏನನ್ನು ಯೂಸ್ ಮಾಡ್ತಾ ಇದ್ದೀವಿ? ಜಸ್ಟ್ ಕ್ಯೂ ಅನ್ನೋ ವರ್ಡನ್ನು ಯೂಸ್ ಮಾಡ್ತಿದ್ದೀವಿ. ಈಗ ನಾವು ಯಾವ ರೀತಿ ಕಬ್ಬಿಗೆ ಮಾಡಿದ್ವಿ ಅದೇ ಥರ ಕ್ಯೂಗೆ ಮಾಡಿ ನೋಡೋಣ ಅಲ್ವಾ? ಈಗ ನೀವೇ ಹೇಳ್ಬೋದಲ್ವಾ? ಎಸ್, ಒಂದೊಂದಾಗಿ ಹೇಳ್ತಾ ಹೋಗಿ. ಮೈ ಡ್ಯಾಶ್ ಆತಾ ಹೂँ, ನಾನು ಯಾಕೆ ಬರುತ್ತೇನೆ? ಮೈ ಕ್ಯೂ ಆತಾ ಹೂँ, ನಾವು ಯಾಕೆ ಬರುತ್ತೇವೆ? ಹಮ್ ಕ್ಯೂ, ಹೇಳಿ ಕರೆಕ್ಟ್. ಆತೆ ಹೇ, ನೀನು ಯಾಕೆ ಬರುತ್ತೀಯಾ? ತೂ ಕ್ಯೂ ಆತಾ ಹೇ, ನೀನು ಯಾಕೆ ಬರುತ್ತೀಯಾ? ತುಮ್ ಯೂಸ್ ಮಾಡಿದರೆ ತುಮ್ ಕ್ಯೂ ಆತೆ ಹೋ. ನೀವು ಯಾಕೆ ಬರುತ್ತೀರಾ? ಆಪ್, ಹೇಳಿ ಕರೆಕ್ಟ್. ಕ್ಯೂ, ಹಾಗೆ ಟ್ರೈ ಮಾಡಿದರೆ ಮಾತ್ರ ಬರೋಕ್ಕೆ ಸಾಧ್ಯ. ಆಪ್ ಕ್ಯೂ ಆತೆ ಹೇ. ಇವನು ಯಾಕೆ ಬರುತ್ತಾನೆ? ಯ ಕ್ಯೂ ಆತಾ ಹೇ. ಇವಳು ಯಾಕೆ ಬರುತ್ತಾಳೆ? ಯ ಕ್ಯೂ ಆತಿ ಹೇ ಆಗುತ್ತಷ್ಟೇ. ಇವರು ಯಾಕೆ ಬರುತ್ತಾರೆ? ಏ ಕ್ಯೂ ಆತೆ ಹೇ. ಅವನು ಯಾಕೆ ಬರುತ್ತಾನೆ? ಅವನು ವ ಕ್ಯೂ, ಹೇಳಿ ಕ್ಯೂ ಆತಾ ಹೇ. ಅವಳು ಯಾಕೆ ಬರುತ್ತಾಳೆ? ವಹ ಕ್ಯೂ ಆತಾ ಇರೋದನ್ನ ಆತಿ ಹೇ. ಅವರು ಯಾಕೆ ಬರುತ್ತಾರೆ? ವೇ ಕ್ಯೂ ಆತೆ ಹೇ. ಹಾಗೆ ಹುಡುಗ ಯಾಕೆ ಬರುತ್ತಾನೆ? ಲಡ್ಕಾ ಕ್ಯೂ ಆತಾ ಹೇ. ಲಡ್ಕಿ, ಹುಡುಗಿ ಯಾಕೆ ಬರುತ್ತಾಳೆ? ಲಡ್ಕಿ ಕ್ಯೂ ಆತಿ ಹೇ. ಹುಡುಗರು ಯಾಕೆ ಬರುತ್ತಾರೆ? ಲಡ್ಕೆ ಕ್ಯೂ ಆತೆ ಹೇ. ಪ್ರಧಾನಮಂತ್ರಿ ಯಾಕೆ ಬರುತ್ತಾರೆ? ಪ್ರಧಾನಮಂತ್ರಿ ಕ್ಯೂ ಆತೆ ಹೇ. ಟೀಚರ್ ಯಾಕೆ ಬರುತ್ತಾರೆ? ಟೀಚರ್ ಕ್ಯೂ ಆತೆ ಹೇ. ನೋಡಿ ಎಷ್ಟು ಸಿಂಪಲ್ ಆಗಿದೆ. ಹೀಗೆ ನೀವು ಡೈಲಿ ಪ್ರಾಕ್ಟೀಸ್ ಮಾಡಿ. 1 to 7 ಏನು ವೀಡಿಯೋಸ್ ಇದೆ ಇದನ್ನು ನೋಡಿ, ಮತ್ತೆ ಮತ್ತೆ ನೋಡಿ. ಆಗ ನಿಮಗೆ ಅದರಲ್ಲೊಂದು ಪರ್ಫೆಕ್ಷನ್ ಬರುತ್ತೆ. ನೆಕ್ಸ್ಟ್ ಹೇಳೋ ಕ್ಲಾಸ್ಗಳು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಎಲ್ಲದಕ್ಕಿಂತ ಫಸ್ಟ್ ರಿಕ್ವೆಸ್ಟ್ ಏನು ಅಂದರೆ, ನೀವೇನು ಡೇ 1ನಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಮೈ ಹೂ ತುಮ್ ಹೋ, ಅದೆಲ್ಲದನ್ನು ಪಕ್ಕಾ ಕಲ್ತ್ಕೊಂಡ್ರೆ ಖಂಡಿತವಾಗ್ಲೂ ಬೇಗ ಕಲಿಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಇದನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಯಾಕಂದರೆ ನೀವು ಕಂಟಿನ್ಯೂಸ್ ಆಗಿ ನೋಟಿಫಿಕೇಷನ್ಸ್ ನಿಮಗೆ ಸಿಗ್ತಾ ಇದ್ದರೆ ಹಿಂದಿಯನ್ನು ಕಲಿಯೋದು ಸುಲಭ ಆಗುತ್ತೆ. ಸುನ್ನೆ ಕೆ ಲಿಯೆ ಆಪ್ ಸಬ್ಕೋ ಧನ್ಯವಾದ.